ओम तथा प्राणाः ओम ओम गौण्यसंभवात् ओम ओम प्रतिज्ञानुपरोधाच्च ओम मुख्य प्राणश्चेन्द्रियाणि देहश्चैव तदुद्भवः. ಎರಡನೇ ಅಧ್ಯಾಯದ 4ನೇ ಪಾದದ 1, 2, 3 ಈ ಸೂತ್ರಗಳು. ಮತ್ತು ಅದಕ್ಕೆ ಸಂಬಂಧಿಸಿದಂಥ ಅಧಿಕರಣಗಳು, ಪ್ರಾಣೋತ್ಪತ್ತಿ ಅಧಿಕರಣ, ಅದರ ಮುಂದೆ ತತ್ಪ್ರಾಗಧಿಕರಣ ಇತ್ಯಾದಿಗಳು ಹೊರಟಿವೆ. ಅವುಗಳ ಅರ್ಥವನ್ನು ಆಚಾರ್ಯರು ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದೋದ್ಭವ ಅಂತ ವರ್ಣಿಸಿದ್ದಾರೆ. ಈ 77ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅದರ ವಿವರಣೆ ಕೊಡ್ತಾರೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ತದುದ್ಭವಾನೀತಿ ವಿಪರಿಣಮ್ಯ ಅನ್ವೇತಿ. ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ ಅಂತ ಇದೆಯಲ್ಲ, ತದುದ್ಭವ ಅಂತ ಪ್ರಥಮ ವಿಭಕ್ತಿ ಏಕವಚನ ಇದೆ. ಆ ಪ್ರಥಮ ವಿಭಕ್ತಿ ಏಕವಚನ ಇರುವುದನ್ನ ಇಲ್ಲಿ ಇಂದ್ರಿಯಾಣಿ ಅಂತಿದೆಯಲ್ಲ, ಅನೇಕ ಇಂದ್ರಿಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಆದ್ರಿಂದ ಆ ಇಂದ್ರಿಯಾಣಿ ಅನ್ನೋ ಪ್ರಥಮ ವಿಭಕ್ತಿಯ ಬಹುವಚನಕ್ಕೆ ಸರಿಯಾಗಿ ಇದನ್ನು ಹೊಂದಿಸ್ಕೋಬೇಕು. ಇಂದ್ರಿಯಾಣಿ ತದುದ್ಭವಾನಿ ಅಂತ ಹೀಗೆ ಮಾಡ್ಕೋಬೇಕು. ಇಂದ್ರಿಯಾಣಿ ತದುದ್ಭವಾನಿ ಅಂತ ಹೀಗೆ ಮಾಡ್ಕೊಂಡಾಗ ಮತ್ತೆ ಯಾವ್ದ್ಯಾವುದು ಈ ಉಳಿದೆಲ್ಲವನ್ನು ಕೂಡ ತಗೊಳ್ಬೇಕು. ಈ ವಾಕ್, ಮನಸ್ಸು ಇವೆಲ್ಲವನ್ನು ಕೂಡ ಬಹುವಚನೇನ ವಾಂಗ್ ಮನಸಯೋರಪಿ ಗ್ರಹ. ಇಂದ್ರಿಯಾಣಿ ಅಂದ್ರೆ ವಾಕು, ಮನಸ್ಸು ಇತ್ಯಾದಿ ಎಲ್ಲವನ್ನು ಕೂಡ ತಗೊಳ್ಬೇಕು. ಮನಃಪ್ರಭೃತಿ ಸರ್ವಾಣಿ ಇಂದ್ರಿಯಾಣ್ಯಪಿ, ಅದ್ರ ಅರ್ಥ ಏನಾಯ್ತು? ಮನಸ್ಸನ್ನ ಆರಂಭಿಸಿ ಎಲ್ಲ ಇಂದ್ರಿಯಗಳು ಕೂಡ ಇಂದ್ರಿಯಾಣ್ಯಪಿ ಹರಿಯಧೀನ ಉತ್ಪತ್ತಿ ಮಂತಿ ಇತ್ಯರ್ಥ. ಭಗವಂತನ ಅಧೀನವಾಗಿ ಅವೆಲ್ಲವೂ ಕೂಡ ಉತ್ಪತ್ತಿ ಉಳ್ಳವುಗಳಾಗಿವೆ. ತದುದ್ಭವಾನಿ ಅಂದ್ರೆ ತೇನ ಉದ್ಭವ ಯೇಷಾಂತಾನಿ ತದುದ್ಭವಾನಿ ಅಂತ ಹೀಗೆ ಮಾಡಿದಾಗ ಆಯ್ತು. ನಾವು ಹಿಂದೆ 76ನೇ ಗದ್ಯ ಭಾಗದಲ್ಲಿ ನೋಡಿದ್ದು ಪ್ರಾಣಾಯವ ಅನಾದಯ ಅಂತ ನೋಡಿದ್ವಿ. ಆಮೇಲೆ ನಿತ್ಯಂ ಮನಃ ಅಂತ ಮನಸ್ಸಿನ ಬಗ್ಗೆ ನೋಡಿದ್ವಿ. ವಾಕ್ಯದ ಬಗ್ಗೆ ನೋಡಿದ್ವಿ ಅಷ್ಟೇ. ಮತ್ತು ಉಳಿದೆಲ್ಲ ಇಂದ್ರಿಯಗಳ ಬಗ್ಗೆ ನೋಡ್ಲಿಲ್ಲ. ಎಲ್ಲಾ ಇಂದ್ರಿಯಗಳನ್ನು ತಗೊಳ್ಬೇಕು, ಮನಸ್ಸನ್ನು ವಾಕನ್ನು ತಗೊಳ್ಬೇಕು. ವಾಂಗ್ ಮನಸಯೋರಪಿ ಗ್ರಹ ಅಂತ. ಅದು ಬಹುವಚನೇನ ವಾಂಗ್ ಮನಸಯೋರಪಿ ಗ್ರಹ ಅಂತನ್ನೋದನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿ ಹೇಳದೇ ಇದ್ರು ನಮ್ಗೆ ಗೊತ್ತಾಗ್ತಿತ್ತು. ಅದೇನಾದ್ರೂ ವಾಕ್ಯ ಸೇರ್ಕೊಂಡಿದೇನೋ ಅಂತ ನಮ್ಗೆ ಸಂಶಯ ಇದೆ. ಇಲ್ಲ, ತಾತ್ಪರ್ಯ ತಿಳ್ಕೊಂಡಾಗಿದೆ, ಮುಂದೆ ಹೋಗೋಣ. ಅಲ್ಲಿ ಉತ್ಪತ್ತಿ ಮಂತಿ ಅಂತ ಹೇಳ್ಬೋದಿತ್ತು ಆಚಾರ್ಯರು. ತದುದ್ಭವ ಅಂತ ಹೇಳೋ ಬದಲು ಉತ್ಪತ್ತಿ ಮಂತಿ, ಇಂದ್ರಿಯಾಣಿ ಉತ್ಪತ್ತಿ ಮಂತಿ ಅಂತ ಹೇಳ್ಬೋದು. ಉತ್ಪತ್ತಿ ಮಂತಿ ಅಂತಷ್ಟೇ ಹೇಳುವ ಅವಕಾಶ ಇದ್ದಾಗ ತದುದ್ಭವ ಅವನಿಂದ ಹುಟ್ಟಿವೆ ಅಂತ ಹೇಳುವುದು ತಾತ್ಪರ್ಯ ಏನು? ತದುದ್ಭವ ತತಿಥಿ ಉಕ್ತಿ ತತ್ ಎಂಬುದಾಗಿ ಅಲ್ಲಿ ಏನು ಹೇಳಿದಾರಲ್ಲ, ಅದು ಯಾಕೆ ಹೇಳಿದ್ದು ಅಂದ್ರೆ ಉಕ್ತಾಭಿಪ್ರಾಯ. ಹಿಂದಿನೂ 2-3 ಕಡೆ ಇದೇ ತರ ಬಂದಿದೆ. ಬರೇ ಹುಟ್ಟು ಉಳ್ಳದ್ದು ಮತ್ತೆ ಯಾರಿಂದೋ ಹುಟ್ಟು ಉಳ್ಳದ್ದು, ಜಡವಾದ ವಸ್ತುವಿನಿಂದ ಹುಟ್ಟಿದ್ದು ಅಂತ ಹೀಗೆಲ್ಲ ತಿಳ್ಕೊಳ್ಳೋದು ಬೇಡ. ನಿತ್ಯೋ ನಿತ್ಯಾನಾಂ ಚೇತನಾನಾಂ ಚೇತನನಾದಂತಹ ಪರಮಾತ್ಮನಿಂದಲೇ ಅದು ಹುಟ್ಟಿದೆ ಅನ್ನೋದನ್ನು ಗೊತ್ತು ಮಾಡ್ಲಿಕ್ಕೋಸ್ಕರ ತದುದ್ಭವ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅವನಿಂದಲೇ ಹುಟ್ಟಿದ್ದು ಅಂತ ಅದಕ್ಕೆ ಅಭಿಪ್ರಾಯ ಆಗ್ತದೆ. ಅದರಿಂದ ಒಟ್ಟಾರೆ ಅಭಿಪ್ರಾಯ ಏನಾಯ್ತು ಅಂದ್ರೆ, ಈಗ ನಾವು 2 ಶ್ರುತಿಗಳನ್ನು ನೋಡಿದೆವು. ಕೆಲವು ಇಂದ್ರಿಯಗಳಿಗೆ ಉತ್ಪತ್ತಿಯೇ ಇಲ್ಲ ಅಂತ ಹೇಳುವ ಶ್ರುತಿಗಳು, ಇನ್ನು ಕೆಲವು ಉತ್ಪತ್ತಿ ಇದೆ ಅಂತ ಹೇಳುವ ಶ್ರುತಿಗಳು. ಈಗ 2 ಶ್ರುತಿಗಳನ್ನು ಬೇರೆ ಬೇರೆ ದೃಷ್ಟಿಕೋನದಿಂದ ನಾವು ಹೊಂದಿಸಬಹುದು. ಇಂದ್ರಿಯಗಳಿಗೆ ಉತ್ಪತ್ತಿಯೇ ಇಲ್ಲ ಅಂತ ಹೇಳುವ ಶ್ರುತಿ ಏನಿದೆ, ಸೂಕ್ಷ್ಮ ರೂಪಪರ.
ಆ ಇಂದ್ರಿಯಗಳ ಸೂಕ್ಷ್ಮ ರೂಪದ ಕುರಿತಾಗಿ ಹೇಳಿದ ಮಾತದು. ಇಂದ್ರಿಯಗಳು ಸೂಕ್ಷ್ಮ ರೂಪದಿಂದ ಯಾವತ್ತೂ ಹುಟ್ಟೋದಿಲ್ಲ ಅಂತ ಅದರ ತಾತ್ಪರ್ಯ. ಮತ್ತು ಹುಟ್ಟುತ್ತವೆ ಅಂತ ಹೇಳಿದ್ದೇನಿದೆಯಲ್ಲ ಅದು ಅಂದ್ರೆ ಜನ್ಮ ಶ್ರುತಿಸ್ತು. ಇಂದ್ರಿಯಗಳು ಹುಟ್ಟುತ್ತವೆ ಅಂತ ಹೇಳಿದ ವೇದವಾಕ್ಯ ಅದು ಉಪಚಯ ಪರ. ಆ ಇಂದ್ರಿಯಗಳಿಗೆ ಸೃಷ್ಟಿಕಾಲದಲ್ಲಿ ಉಪಚಯ ಆಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಸ್ವಲ್ಪ ಅಡಿಷನ್ ಅವುಗಳಿಗೆ ಸಿಗ್ತದೆ ಈ ಪಂಚಮಹಾಭೂತಗಳ ಅಂಶದಿಂದಾಗಿ ಅಂತ ಅದರ ತಾತ್ಪರ್ಯ. ನಿತ್ಯಾನೇತಾನಿ ಸೌಕ್ಷ್ಮೇಣ ಹಿ ಇಂದ್ರಿಯಾಣಿತ್ತು ಸರ್ವಶಃ ತೇಷಾಂ ಭೂತೈರುಪಚಯ ಸೃಷ್ಟಿಕಾಲೇ ವಿಧೀಯತೆ ಅಂತ ವೇದವಾಕ್ಯ ಇದೆ. ವೇದವಾಕ್ಯ ಅಲ್ಲ, ಭವಿಷ್ಯತ್ ಪೂರ್ವದ ವಾಕ್ಯ, ಮಹಾಭಾರತದ ವಾಕ್ಯ. ಗೌಣ್ಯ ಸಂಭವಾತ್ ಅಂತ ಮುಂದೆ 2ನೇ ಸೂತ್ರ, 2ನೇ ಅಧ್ಯಾಯದ 4ನೇ ಪಾದದ 1ನೇ ಸೂತ್ರ. ಅನಾದಿಗಳಾಗಿವೆ ಶ್ರುತಿಗಳು ಅಂತ ಹೇಳಿದೆಯಲ್ಲ, ಅನಾದಿಗಳಾಗಿವೆ ಇಂದ್ರಿಯಗಳು ಅಂತ ಹೇಳುವ ಮಾತು ಅದು ಗೌಣ ಅನಾದಿತ್ವ ಅಪೇಕ್ಷೆಯ. ಪೂರ್ಣವಾಗಿ ಅವು ಅನಾದಿ ನಿತ್ಯ ಅಂತ ಅರ್ಥ ಅಲ್ಲ. ಪೂರ್ಣವಾದ ಅನಾದಿತ್ವ ನಿತ್ಯತ್ವ ಇರುವುದು ಪರಮಾತ್ಮನಲ್ಲಿ ಮಾತ್ರ. ಲಕ್ಷ್ಮೀದೇವಿಗೂ ಕೂಡ ಒಂದು ರೀತಿಯಾದ ಉತ್ಪತ್ತಿ ಇದೆ, ಮುಖ್ಯವಾದ ಅನುತ್ಪತ್ತಿ ಅವಳಿಗೂ ಇಲ್ಲ. ಮುಖ್ಯವಾಗಿ ಅನಾದಿತ್ವ ಮತ್ತು ನಿತ್ಯತ್ವ ಇರುವುದು ಪರಮಾತ್ಮನಲ್ಲಿ ಮಾತ್ರ ಸರ್ವ ರೀತಿಯಿಂದಲೂ. ಚತುರ್ವಿಧ ನಾಶರಹಿತ ಅವನೊಬ್ಬನೇ. ಉಳಿದವರೆಲ್ಲರಿಗೂ ಕೂಡ ಒಂದಲ್ಲ ಒಂದು ಬಗೆಯ ಉತ್ಪತ್ತಿ ಮತ್ತು ನಾಶ ಇದ್ದೇ ಇದೆ. ಮುಖ್ಯವಾದದ್ದು ಅವನಲ್ಲಿ ಕೂಡೋದಿಲ್ಲ ಅಂತ ಅಷ್ಟು ಸೂತ್ರ. ಅದರಿಂದ ಗೌಣಿ ಅಪ್ರಧಾನವಾದ ಅನಾದಿತ್ವವನ್ನ ಇದಕ್ಕೆ ಹೇಳಬೇಕು. ಈ ಉತ್ಪತ್ತಿ ಇಲ್ಲ ಇಂದ್ರಿಯಗಳಿಗೆ ಅನ್ನೋ ಮಾತಿಗೆ ಉತ್ಪತ್ತಿ ಅನಾದಿತ್ವ ಶ್ರುತಿ ಗೌಣವಾದ ಅರ್ಥ ಉಳ್ಳದ್ದಾಗಿದೆ ಅಂತ ಅದರ ತಾತ್ಪರ್ಯ. ಗೌಣಿ ಅಂದ್ರೆ ಗೌಣಾರ್ಥಕ ಅಂತ ಅರ್ಥ. ಹಾಗಾದ್ರೆ ಮಹಾಭಾರತದ ಭವಿಷ್ಯತ್ ಪೂರ್ವದ ವಾಕ್ಯ ಏನು ಹೇಳ್ತದಂದ್ರೆ, ಏತಾನಿ ಇಂದ್ರಿಯಾಣಿ ನಿತ್ಯಾನಿ ಸೂಕ್ಷ್ಮೇಣ, ಸೂಕ್ಷ್ಮ ರೂಪದಿಂದ ಇವು ನಿತ್ಯ ಯಾವಾಗಲೂ. ತೇಷಾಂ ಸೃಷ್ಟಿಕಾಲೇ ಭೂತೈ ಉಪಚಯ ವಿಧೀಯತೆ. ಬ್ರಹ್ಮಾಂಡದ ಸೃಷ್ಟಿಯಾದಾಗ ಮತ್ತೆ ನಮಗೆ ಈ ಜೀವನಿಗೆ ದೇಹ ಸಿಕ್ಕಾಗ ಅದೇ ಇಂದ್ರಿಯಗಳಿಗೆ ಉಪಚಯ, ಅದೇ ಒಂದು ಪೋಷಣ ಅಂತ ಅರ್ಥ. ಉಪಚಯ ಅಂದ್ರೆ ಅಪಚಯ ಅಂದ್ರೆ ಕಳ್ಕೊಳ್ಳೋದು, ಉಪಚಯ ಅಂದ್ರೆ ಬರುವುದು. ಇದು ಸೃಷ್ಟಿಕಾಲದಲ್ಲಿ ಆಗ್ತದೆ. ಪರೇಣ ಸಾಮ್ಯ ಸಂಪ್ರಾಪ್ತೇ ಕಸ್ಯ ಸ್ಯಾನ್ ಮುಖ್ಯ ನಿತ್ಯತ. ಮುಖ್ಯವಾದ ನಿತ್ಯತ್ವ ಯಾರಿಗೂ ಇಲ್ಲ, ಲಕ್ಷ್ಮೀದೇವಿಗೂ ಇಲ್ಲ. ಇಲ್ಲದ್ರೆ ಪರಮಾತ್ಮನ ಆ ಒಂದು ವಿಶಿಷ್ಟವಾದ ಗುಣ ಅದು ನಿತ್ಯತ್ವ ಅನ್ನೋದು. ಅದನ್ನ ಲಕ್ಷ್ಮಿಗಾಗಲಿ ಮತ್ತೆ ಯಾವುದೋ ಇಂದ್ರಿಯಕ್ಕಾಗಲಿ ಮುಖ್ಯವಾಗಿ ನಿತ್ಯತ್ವವನ್ನು ಅನಾದಿತ್ವವನ್ನು ಹೇಳಿಬಿಟ್ರೆ ಆ ಪರಮಾತ್ಮನ ಜೊತೆಗೆ ಸಾಮ್ಯ ಬಂದಿತ್ತು. ಅದು ಬೇಡ, ಅದು ಯಾರಿಗೂ ಇಲ್ಲ. ಪ್ರತಿಜ್ಞಾನುಪರೋಧಾಚ ಅಂತ 3ನೇ ಸೂತ್ರ. ಸ ಇದಂ ಸರ್ವಂ ಅಸೃಜತ. ಎಲ್ಲವನ್ನೂ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಲಕ್ಷ್ಮೀದೇವಿಯನ್ನು ಮತ್ತೆ ಉಳಿದ ಇಂದ್ರಿಯಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತ ಬಂದಿದೆ. ಲಕ್ಷ್ಮೀದೇವಿಯನ್ನು ಸೇರಿಸ್ಕೊಂಡು ಇಲ್ಲಿ ಯಾಕೆ ಹೇಳ್ತಿದ್ದೀನಿ, ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ನೋಡಿದ್ರು ಕೂಡ ಲಕ್ಷ್ಮೀದೇವಿ ಬಗ್ಗೆ ಅಲ್ಲಿ ಬರ್ತಿರೋದಿಲ್ಲ. ಅದನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಆಕೆ ಕೂಡ ಮನಸ್ಸಿನ ಅಭಿಮಾನಿ ದೇವತಾ, ಅದರಿಂದ ಅವಳನ್ನು ಇಟ್ಕೋಬೇಕು ಅಂತ ಹೇಳ್ತಿದ್ದೇನೆ. ಈ ಕಡೆ ತತ್ವಮಂಜರಿಯಲ್ಲಿ ಇತ್ಯಾದೇಹೆ ಈ ಒಂದು ಪುರಾಣ ವಾಕ್ಯ ಇರೋದ್ರಿಂದ ಮನಃಪ್ರಭೃತೆ ಅಲ್ಪೋಪಚಯಾದಿನ ನಿತ್ಯತ್ವೋಕ್ತಿ ಉಪಪತ್ತೇ ಇತಿ ನಯದ್ವಯಸ್ಯ ವಿಶೇಷ ಶಂಕಾ ನಿರಾಸೇನ ಪ್ರಾಣನಯೋಕ್ತಾರ್ಥ ಮಾತ್ರ ಸಮರ್ಥನ ಪರತ್ವ ದ್ಯೋತನಾಯವ ವಾಂಗ್ಮನಸಯೋ ಅಪಿ ಸಹ ನಿರ್ದೇಶ ಕೃತಃ. ಹೀಗೆ ಪುರಾಣ ವಾಕ್ಯ ಇದೆ. ಅಲ್ಲಿ ಈ ವಾಕು ಮತ್ತು ಮನಸ್ಸು ಮತ್ತೆ ಉಳಿದ ಇಂದ್ರಿಯಗಳು ಇವೆಲ್ಲ ಇವೆ. ಈ ಸೃಷ್ಟಿಕಾಲದಲ್ಲಿ ಉಪಚಯ ಅಂತ ಬಂತಲ್ಲ, ಆ ಉಪಚಯನೂ ಕೂಡ ಎಲ್ಲಕ್ಕೂ ಒಂದೇ ರೀತಿಯಾದ ಉಪಚಯ ಇಲ್ಲ. ಅದನ್ನ ಮುಂದೆ ಓಂ ತತ್ಪ್ರಾಕ್ಷುತೇಶ್ಚ ಅಂತ 4ನೇ ಸೂತ್ರದಲ್ಲೇ ವರ್ಣನೆ ಮಾಡ್ತಾನೆ. ದ್ವಿಧಾಹಿ ಅವ ಇಂದ್ರಿಯಾಣಿ ನಿತ್ಯಾನಿ ಅನಿತ್ಯಾನಿ ಚ. ಇಂದ್ರಿಯಗಳು ನಿತ್ಯ ಮತ್ತು ಅನಿತ್ಯ ಅಂತ 2 ಥರ ಇವೆ.
ಬ್ರಹ್ಮಸೂತ್ರ ಭಾಷ್ಯದ ಅಲ್ಲಿ ಬರುವಂಥ ಶ್ರುತಿ ಇದು. ತತ್ರ ಮನಃ ಅನಾದಿತ್ವಾತ್ ತತ್ರ ನಿತ್ಯಂ ಮನಃ, ಮನಸ್ಸು ನಿತ್ಯ ಅನಾದಿ ಆದ್ದರಿಂದ ನಹಿ ಅಮನಃ ಪುಮಾಂಸ್ ತಿಷ್ಠತಿ, ಯಾವ ಪುರುಷನು ಮನಸ್ಸಿಲ್ಲದವನೇ ಆಗಿ ಇರೋದಿಲ್ಲ. ತಿಷ್ಠತಿ ಅನಿತ್ಯಾನಿ ಅನ್ಯಾನಿ, ಉಳಿದ ಇಂದ್ರಿಯಗಳೆಲ್ಲ ಅನಿತ್ಯಗಳು ಅಂತ. ಹಾಗಾಗಿ ಇಲ್ಲಿ ಮನಸ್ಸಿಗೆ ಉತ್ಪತ್ತಿ ಇಲ್ಲ ಅಂತ ಯುಕ್ತಿ ಕೊಟ್ಟು ಸಮರ್ಥನೆ ಮಾಡಿದ್ದಾರೆ. ಮನಸ್ಸೊಂದು ನಿತ್ಯ, ಉಳಿದು ಅನಿತ್ಯ ಅಂತ ಹೇಳಿದಂಗೆ ಕಾಣಿಸ್ತದೆ. ಈ ಮಾತಿಗೂ ನಾವೇನು ಅರ್ಥ ಮಾಡಬೇಕು, ಏನು ಅಂತ ಅರ್ಥ ಮಾಡಬೇಕು. ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಮನಸ್ಸರ್ವಾಣಿ ಇಂದ್ರಿಯಾಣಿ ಚ ಇತಸ್ಮಾತ್ ಜಾಯತೆ ಪ್ರಾಣೋ ಮನಸ್ಸರ್ವಾಣಿ ಇಂದ್ರಿಯಾಣಿ ಚ ಅಂತ ಹೀಗೆ ಮುಂಡಕೋಪನಿಷತ್ತು, ಪ್ರಾಯ ಅಥರ್ವಣೋಪನಿಷತ್ತು, ಅದು ಮನಸ್ಸೂ ಹುಟ್ಟಿದೆ ಅಂತ ವರ್ಣನೆ ಮಾಡಿದೆ. ಆದ್ರಿಂದ ನ ಅನುತ್ಪತ್ತಿ ಮನಸ್ಸೋ ಯುಜ್ಯತೆ, ಮನಸ್ಸಿಗೂ ಉತ್ಪತ್ತಿ ಇಲ್ಲ ಅಂತ ನೀವು ಹೇಳಬಾರದು. ಪೂರ್ವಂ ಮನಸ್ಸಮುತ್ಪನ್ನಂ ತಥೋನ್ಯೇಷಾಂ ಸಮುದ್ಭವ ವಾಯುಪ್ರೋಕ್ತ ಅಂತ ಒಂದು ಗ್ರಂಥ, ಅಲ್ಲಿ ಹೀಗೆ ಹೇಳಿದ್ದಾರೆ, ಮೊದಲು ಮನಸ್ಸು ಹುಟ್ಟೋದು, ಆಮೇಲೆ ಉಳಿದ ಇಂದ್ರಿಯಗಳು ಹುಟ್ಟೋದು. ಮನೋಭಿಮಾನಿಯಾದ ದೇವತೆಗಳು ಮೊದಲು ಹುಟ್ಟೋದು, ಉಳಿದ ದೇವತೆಗಳು ಆಮೇಲೆ ಹುಟ್ಟೋದು. ಮನಸ್ಸು ಶ್ರೇಷ್ಠ ಆದ್ರಿಂದ. ತದನುತ್ಪತ್ತಿ ವಚನಂ ಅಲ್ಪೋಪಚಯ ಕಾರಣಾತ್, ಈ ಮನಸ್ಸು ಹುಟ್ಟಿಲ್ಲ, ಉಳಿದ ಇಂದ್ರಿಯಗಳು ಮಾತ್ರ ಹುಟ್ಟಿವೆ ಅಂತ ಈಗ ಒಂದು ಏನೋ ವೇದವಾಕ್ಯ ನೋಡಿದ್ವಲ್ಲ, ಗೋಪವನ ಶ್ರುತಿ ಅಂತ. ಅದೇನು ಹೇಳ್ತಿದೆ ಅಂದ್ರೆ, ಅಲ್ಪೋಪಚಯ ಕಾರಣ, ಉಳಿದ ಇಂದ್ರಿಯಗಳಿಗೆ ಏನು ಪಂಚಮಹಾಭೂತಗಳಿಂದ ಉಪಚಯ ಪೋಷಣ ಆಗ್ತದಲ್ಲ, ಅದಕ್ಕಿಂತ ಕಡಿಮೆ ಉಪಚಯ ಪೋಷಣ ಈ ಮನಸ್ಸಿಗೆ ಅಂತೂ ಅದಕ್ಕೂ ಇದ್ದೇ ಇದೆ. ಆದ್ರೆ ಉಳಿದ ಇಂದ್ರಿಯಕ್ಕಿಂತ ಅದು ಕಡಿಮೆ. ಆದ್ರಿಂದ ಅದನ್ನೊಂದನ್ನು ಪ್ರತ್ಯೇಕವಾಗಿ ಹೇಳ್ತಾರೆ. ಮನಃ ಪ್ರಭೃತೆ ಅಲ್ಪೋಪಚಯಾದಿನ, ಮನಸ್ಸು ಮೊದಲಾದವುಗಳಿಗೆ, ಅದೀಗ ನಮ್ಗೆ ತತ್ವಮಂಜರಿ ವಾಕ್ಯದಲ್ಲಿ ಹೀಗಿದೆ, ಮನಸ್ಸು ಮೊದಲಾದವುಗಳಿಗೆ ಅಲ್ಪೋಪಚಯ ಇದೆ. ಆದ್ರಿಂದ ತದನುತ್ಪತ್ತಿ ವಚಃ, ಮನಸ್ಸು ಹುಟ್ಟಿಲ್ಲ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಉಳಿದ ಇಂದ್ರಿಯಗಳಿಗೆ ಹೋಲಿಸಿದ್ರೆ ಮನಸ್ಸಿಗೆ ಉತ್ಪತ್ತಿ ಈ ಉಪಚಯ ಅಂತ ಅನ್ನೋದು ಕಡಿಮೆ ಇದೆ ಅಂತ ಕೂಡ ನಾನಲ್ಲಿ ವ್ಯಾಖ್ಯಾನ ಮಾಡಿದೆ. ಅದು ಇಲ್ಲಿ ನೇರವಾಗಿ ಇಲ್ಲೆಲ್ಲಿ ಕಂಡು ಬರೋದಿಲ್ಲ, ಉಪನಿಷತ್ತು, ಭಾಷ್ಯ ಇತ್ಯಾದಿ ಕಡೆಗಳಲ್ಲಿ. ಅದನ್ನ ನಾವು ಮುಂದೆ ಬ್ರಹ್ಮಸೂತ್ರ ಭಾಷ್ಯ ನೋಡಿದಾಗಲೇ ನೋಡೋಣ. ಯಾಕೆಂದ್ರೆ ಇಲ್ಲಿ ತತ್ವಮಂಜರಿಯಲ್ಲಿ ಮನಃ ಪ್ರಭೃತೇ ಅಲ್ಪೋಪಚಯಾದಿನ, ಮನಸ್ಸು ಮತ್ತು ಉಳಿದ ಇಂದ್ರಿಯಗಳು ಎಲ್ಲದಕ್ಕೂ ಕೂಡ ಅಲ್ಪ ಉಪಚಯ ಇದೆ ಅಂತ ಮನಃ ಪ್ರಭೃತೇ ಹೇಳ್ತಿದೆ. ಸೂತ್ರ ಭಾಷ್ಯದಲ್ಲಿ ಮನಸ್ಸಿಗೆ ಅಂತ ಮಾತ್ರ ಇದೆ. ತದನುತ್ಪತ್ತಿ ವಚನಂ ಅಲ್ಪೋಪಚಯ ಕಾರಣ ಅಂತ. ಅದರಿಂದ ಮುಂದೆ ಅದನ್ನೇ ನೋಡೋಣ. ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯವನ್ನೇ ನೋಡಿದಾಗ ಹೆಚ್ಚು ಸ್ಪಷ್ಟ ಆಗ್ತದೆ ಮುಂದಿನ ಪಾಠದಲ್ಲಿ. ಅಂತೂ ನಿತ್ಯತ್ವ ಉಕ್ತಿ, ನಿತ್ಯತ್ವೋಕ್ತಿ ಉಪಪತ್ತೇ, ಅಲ್ಪೋಪಚಯ ಇರೋದ್ರಿಂದ ನಿತ್ಯ ಅಂತ ಈ ಮನಸ್ಸು ಮೊದಲಾದವುಗಳನ್ನು ಹೇಳಿ ಸರಿ ಆಗ್ತದೆ. ಆದ್ರಿಂದ ನಯದ್ವಯಸ್ಯ ವಿಶೇಷ ಶಂಕಾ ನಿರಾಸೇನ, ಎರಡು ಅಧಿಕರಣಗಳು ಒಂದು ಹೆಚ್ಚಿನ ಪ್ರಶ್ನೆಗೆ ಪರಿಹಾರ ರೂಪವಾಗಿವೆ. ಎರಡನೇ ಮತ್ತು ಮೂರನೇ ಅಧಿಕರಣಗಳು ಅವು ವಿಶೇಷ ಶಂಕಾ ನಿರಾಸ ಪರವಾಗಿವೆ. ಅಲ್ಲಿ ಮೊದಲು ಬಂದದ್ದು ಪ್ರಾಣೋತ್ಪತ್ತಿ ಅಧಿಕರಣ ಅಂತ ಈ ಅಧ್ಯಾಯದ ಆರಂಭದಲ್ಲಿ. ಆಮೇಲೆ ಬಂದದ್ದು ತತ್ಪ್ರಾಗಧಿಕರಣ ಮತ್ತು ತತ್ಪೂರ್ವಕತ್ವಾಧಿಕರಣ ಅಂತ. ಇವೆಲ್ಲವೂ ಯಾವುದೋ ಒಂದು ನಿರ್ದಿಷ್ಟವಾಗಿ ಒಂದು ಇಂದ್ರಿಯದ ಬಗ್ಗೆ ಹೇಗೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ರೂಪವಾಗಿ ಹೊರಟದ್ದು. ಅಲ್ಲಿ ವಾಕ್ ಮತ್ತು ಮನಸ್ಸು ಇವುಗಳ ಬಗ್ಗೆ ಹೇಳಿದ್ದಾರೆ. ಈ ತತ್ಪೂರ್ವಕತ್ವಾಧಿಕರಣದಲ್ಲಿ ವಾಕ್ಯನ ಬಗ್ಗೆ ಹೇಳಿದ್ದಾರೆ. ಅದಕ್ಕಿಂತ ಹಿಂದೆ ತತ್ಪ್ರಾಗಧಿಕರಣದಲ್ಲಿ ಈ ಮನಸ್ಸಿನ ಬಗ್ಗೆ ವರ್ಣನೆ ಮಾಡಿದ್ದಾರೆ ಅಂತ ಹೀಗಾದ್ರ ಅಭಿಪ್ರಾಯ. ಹೀಗೆ ವಿಶೇಷ ಶಂಕಾ ಪರಿಹಾರ ಮಾಡ್ಲಿಕ್ಕೆ ಇರೋದು ತತ್ಪ್ರಾಗಧಿಕರಣ ಮತ್ತು ತತ್ಪೂರ್ವಕತ್ವಾಧಿಕರಣ. ಆದ್ರಿಂದ ಪ್ರಾಣನಯೋಕ್ತ
ಅರ್ಥ ಮಾತ್ರ ಸಮರ್ಥನ ಪರತ್ವದ್ಯೋತನಾಯವ ವಾಂಗ್ಮನಸಯೋರಪಿ ಸಹ ನಿರ್ದೇಶ ಕೃತಃ. ಪ್ರಾಣನಯ ಅಂದ್ರೆ ಅದಕ್ಕಿಂತ ಮೊದಲು ಬಂದಿರುವಂತಹ 1ನೇ ಅಧಿಕರಣ, ಪ್ರಾಣೋತ್ಪತ್ತಿ ಅಧಿಕರಣ. ಆ ಪ್ರಾಣೋತ್ಪತ್ತಿ ಅಧಿಕರಣದಲ್ಲಿ ಏನು ಹೇಳಿರುವಂತಹ ಅರ್ಥ ಇದೆ ಅದನ್ನ ಸಮರ್ಥನೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ಸೂಚನೆ ಮಾಡ್ಲಿಕ್ಕೋಸ್ಕರ ವಾಂಗ್ ಮನಸಯೋಹೋ ಅಂತ ವಾಕು ಮತ್ತು ಮನಸ್ಸು ಇವೆರಡನ್ನು ಕೂಡ ಸಹ ನಿರ್ದೇಶ ಕೃತಃ. ಅಣುಭಾಷ್ಯದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಮುಖ್ಯ ಪ್ರಾಣಚ ಇಂದ್ರಿಯಾಣಿ ದೇಹಚೈವ ತದುದ್ಭವ ಅಂತ ಎಲ್ಲಾ ಇಂದ್ರಿಯಗಳನ್ನು ಒಟ್ಟಿಗೆ ತಗೊಂಡ್ಬಿಟ್ಟಿದ್ದಾರೆ. ಇಂದ್ರಿಯಾಣಿ ಎಂಬ ಶಬ್ದದಿಂದ್ರೆ ವಾಕು ಮನಸ್ಸು ಇವೆರಡನ್ನು ಪ್ರತ್ಯೇಕವಾಗಿ ತಗೊಂಡಿದ್ದಾರೆ. ಆದರೆ ಈ ಮೂಲ ಸೂತ್ರ ಭಾಷ್ಯದಲ್ಲಿ ವಾಕ್ ಮತ್ತು ಮನಸ್ಸುಗಳಿಗೆ ಪ್ರತ್ಯೇಕ ಒಂದು ವಿಚಾರ ಇದೆ. ಅವುಗಳ ಬಗ್ಗೆ ಜಿಜ್ಞಾಸೆ ಪ್ರತ್ಯೇಕವಾಗಿ ನಡೆದಿದೆ 2ನೇ ಮತ್ತು 3ನೇ ಅಧಿಕರಣದಲ್ಲಿ. 2ನೇ ಅಧಿಕರಣದಲ್ಲಿ ಈ ಮನಸ್ಸು, 3ನೇ ಅಧಿಕರಣದಲ್ಲಿ ವಾಕಿನ ಬಗ್ಗೆ, 1ನೇ ಅಧಿಕರಣದಲ್ಲಿ ಇಂದ್ರಿಯಗಳ ಬಗ್ಗೆ ಸಾಮಾನ್ಯವಾಗಿದೆ. ಹೀಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಾಕ್ ಮತ್ತು ಮನಸ್ಸುಗಳ ಬಗ್ಗೆ ಪ್ರತ್ಯೇಕ ವಿಚಾರ ಇದೆ. ಆಚಾರ ಹಾಗೆ ಮಾಡಲಿಲ್ಲ, ಎಲ್ಲವನ್ನು ಕೂಡ ಇಂದ್ರಿಯಾಣಿ ಅಂತ ಒಂದೇ ಶಬ್ದದಿಂದ ತಗೊಂಡಿದ್ದಾರೆ. ಯಾಕೆ ಹಾಗೆ ತಗೊಂಡಿದ್ದಾರೆ ಅಂದ್ರೆ 2ನೇ ಮತ್ತು 3ನೇ ಅಧಿಕರಣಗಳು ಇರೋದು 1ನೇ ಅಧಿಕರಣದಲ್ಲಿ ಬಂದ ವಿಷಯದ ಮೇಲೆ ಹೆಚ್ಚಿನ ಶಂಕೆ ಬಂದ್ರೆ ಅದನ್ನು ಪರಿಹಾರ ಮಾಡ್ಲಿಕ್ಕಾಗಿರೋದು. ಅದರಿಂದ 1ನೇ ಅಧಿಕರಣ ಸರ್ವಕ್ಕೂ ಸಂಗ್ರಾಹಕ, 2ನೇ 3ನೇ ಅಧಿಕರಣಗಳು ವಿಶೇಷ ಶಂಕಾ ಪರಿಹಾರಕ ಅಂತ ಹೀಗೆ ತಿಳಿಸ್ಲಿಕ್ಕೋಸ್ಕರ ಪ್ರಾಣನಯದಲ್ಲಿ ಪ್ರಾಣೋತ್ಪತ್ತಿ ಅಧಿಕರಣದಲ್ಲಿ ಹೇಳಲ್ಪಟ್ಟ ಸರ್ವಾರ್ಥವನ್ನು ಸಂಗ್ರಹ ಮಾಡ್ಲಿಕ್ಕೋಸ್ಕರ ಅವರು ಎಲ್ಲವನ್ನು ಕೂಡ ಒಟ್ಟಿಗೆ ತಗೊಂಡ್ಬಿಟ್ಟಿದ್ದಾರೆ. ವಾಕು ಮನಸ್ಸು ಎಲ್ಲ ಇಂದ್ರಿಯಗಳನ್ನು ಒಟ್ಟಿಗೆ ತಗೊಂಡು ಇಂದ್ರಿಯಾಣಿ ಅಂತ ಹೇಳಿಬಿಟ್ಟಿದ್ದಾರೆ ಆಚಾರ್ಯರು ಅಂತ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.